ಎಷ್ಟು ಸಲ ವಾರ್ನಿಂಗ್ ಕೊಟ್ಟರೂ ಕೂಡ ದರ್ಶನ್ ಫ್ಯಾನ್ಸ್ ಮಾತ್ರ ಪದೇ 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 ಕಿರಿಕನ್ನ ತೆಗಿತಾ ಇದ್ದಾರೆ. ಅಶ್ಲೀಲ ಕಾಮೆಂಟ್, ಅತ್ಯಾಚಾರದ ಬೆದರಿಕೆ ಹಾಕಿದ್ದಾರೆ ದರ್ಶನ್ನ ಫ್ಯಾನ್ಸ್. ಮತ್ತೆ ಕೆಟ್ಟ ಕಾಮೆಂಟ್ ಮಾಡಿದ್ದಾರೆ. ಅದರಲ್ಲಿ 12 ಮಂದಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಕೇಸ್ ಆಗಿದೆ. ಈ ಹಿಂದೆ ನಟಿ ರಮ್ಯಾ ಸೋನು ಶೆಟ್ಟಿಗೆ ಅಶ್ಲೀಲ ಕಾಮೆಂಟ್ ಬೆದರಿಕೆ ಹಾಕಿದ್ರು. ಈ ಪುಡಿ ರೌಡಿಗಳು ಅಶ್ಲೀಲ ಮೆಸೇಜ್ ಮಾಡಿದ್ದವರಿಗೆ ಚಳಿ ಬಿಡಿಸಿ ತುಕ್ಕು ಹಾಕಿ ಟೀಮ್. ಮತ್ತೆ 12 ಮಂದಿ ದರ್ಶನ್ ಫ್ಯಾನ್ಸ್ನಿಂದ ಕೆಟ್ಟ ಮೆಸೇಜ್ ಬಂದಿದೆ. ಅತ್ಯಾಚಾರದ ಬೆದರಿಕೆ ಮೆಸೇಜ್ಗಳು ಕೂಡ ಬಂದಿದ್ದು. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅಜಿತ್ ಆನಂದ್ ಹೆಗಡೆ ಅನ್ನೋರಿಂದ ಠಾಣೆಗೆ ದೂರು ದಾಖಲಾಗಿದ್ದು, ದೂರುದಾರರ ಪತ್ನಿ ಸರ್ಕಾರಿ ಶಾಲೆಯ ಶಿಕ್ಷಕಿಗೆ ಬೆದರಿಕೆ ಹಾಕಿದ್ರಂತೆ. ಖದರ್ ಕನ್ನಡಿಗ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಅಶ್ಲೀಲ ಮೆಸೇಜ್, ಹೆತ್ತವರ ಅನುಮತಿ ಇಲ್ಲದೆ ಪುಟ್ಟ ಮಕ್ಕಳ ಫೋಟೋಗಳ ಬಳಕೆ ಮಾಡಿರುವ ಆರೋಪ ಕೂಡ ಇದೆ. ಪತ್ನಿಯ ಭದ್ರತೆ ಹಾಗೂ ಖಾಸಗಿತನಕ್ಕೆ ಧಕ್ಕೆ ಆಗಿರೋ ಹಿನ್ನೆಲೆಯಲ್ಲಿ ಅಜಿತ್ರಿಂದ ದೂರ ಹೋಗಿದ್ದು, ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಹಾಗೂ ಕುಟುಂಬಸ್ಥರ ರಕ್ಷಣೆಗೆ ನೀವು ನಿಂತ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ದೆ, ದರ್ಶನ್ ಅವರಿಗೆ ಏನು ಕಂಟಕ ಅಂದರೆ ಕಾನೂನು ಕಂಟಕ ಅಲ್ಲ, ಬೇರೆ ಏನೂ ಅಲ್ಲ. ಅವರ ಗ್ರಹಚಾರ ಕೆಡಿಸ್ತಾ ಇರೋದು ಇವರ ಅಭಿಮಾನಿಗಳೇ. ಯಾರು ಕೂಡ ಯಾರ್ದೋ ಫ್ಯಾನ್ಸ್ ಅನ್ನಲ್ಲ, ದರ್ಶನ್ ಅವರ ಅಭಿಮಾನಿಗಳು ಅಂತಾರೆ. ಹೋಗಿ ಬಂದು ಈ ಕಿರಿಕನ್ನ ಮಾಡ್ತಾ ಅವ್ರ ಹೆಸರಿಗೆ ಮತ್ತಷ್ಟು ಕಪ್ಪು ಮಸಿ ಬಳಿಯುವಂತಹ ಕೆಲಸಗಳು ಅವರ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ. ಇದು ವಿಪರೀತ ಅನ್ನಿಸ್ತಾ ಇರೋದು.